ಫಸ್ಟ್ ಆಫ್ ಆಲ್ ಈ ಸಲ 12 ಲಕ್ಷದವರೆಗೂ ಟ್ಯಾಕ್ಸ್ ಫ್ರೀ ಮಾಡಿರೋದು ಯಾಕೆ ಅಂತ ಗೊತ್ತಿದೆಯಾ? ಮುಂಚೆ 7 ಲಕ್ಷದವರೆಗೂ ಟ್ಯಾಕ್ಸ್ ಫ್ರೀ ಇತ್ತು, ಈಗ ಅದನ್ನು 12 ಲಕ್ಷ ಮಾಡಿದ್ದಾರೆ. ಅದಕ್ಕೆ ಮೊದಲನೇ ರೀಸನ್ ಏನಂದರೆ ನಾವು ಮತ್ತು ನಾವೆಲ್ಲರೂ ವಾಯ್ಸ್ ಎತ್ತಿರೋದ್ರಿಂದ. ನಾವಂದರೆ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೀವು ನೋಡೇ ಇರ್ತೀರ ಎಷ್ಟು ಟ್ರೋಲ್ ಆಗಿದೆ, ಎಷ್ಟು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಟ್ಯಾಕ್ಸ್ ಅಂತ ಎಷ್ಟು ಟ್ರೋಲ್ ಆಗಿದೆ. ಇದನ್ನೆಲ್ಲ ನೋಡಿ ಗೌರ್ಮೆಂಟು ರೆಸ್ಪಾಂಡ್ ಮಾಡಿ ಇದನ್ನು ಚೇಂಜ್ ಮಾಡಿದೆ. ಆ್ಯಕ್ಚುಲಿ ನಾವು ಗೌರ್ಮೆಂಟ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವಾಗ ಯಾವುದೇ ರೀತಿ ಎಲೆಕ್ಷನ್ ಇಲ್ಲ. ಲೋಕಸಭಾ ಎಲೆಕ್ಷನ್ ಮುಗಿದು ಆಲ್ರೆಡಿ 1 ವರ್ಷ ಆಯಿತು. ಇನ್ನು 4 ವರ್ಷ ಬಿಟ್ಟು ಎಲೆಕ್ಷನ್ ಬರೋದು. ಎಲೆಕ್ಷನ್ ಬರೋ ವರ್ಷದಲ್ಲಿ ಈ ತರ ಗಿಮಿಕ್ಗಳು ಮಾಡ್ತಾರೆ. ಬಟ್ ಇವರು ಇವಾಗ ಯಾವುದೇ ರೀತಿ ಎಲೆಕ್ಷನ್ ಇಲ್ಲ, ಜಸ್ಟ್ ನಮ್ಮ ಜನಗಳು ವಾಯ್ಸ್ ರೈಸ್ ಮಾಡಿರೋದ್ರಿಂದ ಇವ್ರ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ಇದರಿಂದ ನಮಗೊಂದು ಗೊತ್ತಾಗುತ್ತೆ, ನಮಗೆ ಏನು ಹಕ್ಕು ಬೇಕು ಅದನ್ನು ನಾವು ಬಾಯಿ ಬಿಟ್ಟು ಕೇಳಿದ್ರೆ ನಾವು ಪಡ್ಕೊಳೋ ಶಕ್ತಿ ಎಲ್ಲ ನಮಗಿದೆ. ಬಟ್ ನಾವು ಬಾಯಿ ಬಿಟ್ಟು ಕೇಳಿದ್ರೆ ಸಿಗುತ್ತೆ ಅನ್ನೋದು ಇದರಿಂದ ಗೊತ್ತಾಗಿದೆ. ಎರಡನೇ ರೀಸನ್ ಏನಂದ್ರೆ GDP ಗ್ರೋತ್ ಸ್ಲೋ ಡೌನ್ ಆಗಿತ್ತು. ಮುಂಚೆ GDP 8, 7.5 ಈ ತರ ಗ್ರೋ ಆಗ್ತಿರೋದು ಸಡನ್ಲಿ ಅದು 5.4 ಬಂದಿತ್ತು. ಇದರಿಂದ ಸ್ವಲ್ಪ ಭಯ ಸ್ಟಾರ್ಟ್ ಆಗಿತ್ತು. ಯಾಕಂದ್ರೆ ಇದೇ ರೀತಿ ಆದ್ರೆ ನಮ್ಮ ಇಂಡಿಯಾ ಫ್ಯೂಚರ್ ಅಲ್ಲಿ ನಾವು ಆ ತರ ಎಲ್ಲ ಕನ್ಸು ಕಟ್ಕೊಂಡಿದೀವಲ್ಲ, ನಾವು ಡೆವಲಪ್ಡ್ ಎಕಾನಮಿ ಆಗಬೇಕು ಅಂತ, ಅದನ್ನ ಪೂರೈಸೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಗೌರ್ಮೆಂಟ್ ಏನ್ ಮಾಡಿದೆ, ಟ್ಯಾಕ್ಸ್ ಸ್ಟ್ರಕ್ಚರ್ನ ಜಾಸ್ತಿ ಮಾಡಿದ್ದಾರೆ. ಟ್ಯಾಕ್ಸ್ ಫ್ರೀ 7 ಲಕ್ಷ ಇರೋದನ್ನ 12 ಲಕ್ಷ ಮಾಡಿದೆ. ಇದರಿಂದ ಖುದ್ದು ಗೌರ್ಮೆಂಟೇ ಹೇಳ್ದಂಗೆ 1 ಲಕ್ಷ ಕೋಟಿವರೆಗೂ ಗೌರ್ಮೆಂಟಿಗೆ ಲಾಸ್ ಆಗುತ್ತಂತೆ. ಅದು ಲಾಸ್ ಆಗ್ತಿದೆ ಅಂದ್ರೆ ಏನು ಹೇಳಿ, ಅದು ಜನಗಳ ಕೈಲಿ ದುಡ್ಡು ಇದೆ ಅಂತ. ಮುಂಚೆ ಜನಗಳ ಕೈಲಿ ಫ್ರೀಯಾಗಿ ದುಡ್ಡು ಕೊಡೋದಕ್ಕಿಂತ ಈಗ ಜನಗಳು ದುಡ್ದಿರೋ ದುಡ್ಡಲ್ಲೇ ಸುಮ್ಮನೆ ಗೌರ್ಮೆಂಟಿಗೆ ಕಟ್ತಿದ್ರು. ಈಗ ಗೌರ್ಮೆಂಟ್ ಹೇಳ್ತಾ ಇದೆ ನೀವೇನು ಕಟ್ಟಬೇಡಿ, ನೀವೇ ಇಟ್ಕೊಳ್ಳಿ, ಖರ್ಚು ಮಾಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇದರಿಂದ ಜನ ದುಡ್ಡನ್ನ ಸ್ಪೆಂಡ್ ಮಾಡ್ತಾರಲ್ಲ, ಇದೇನಾಗುತ್ತೆ, ಎಕನಾಮಿಕ್ ಆಕ್ಟಿವಿಟಿ ಆಗುತ್ತೆ. ನೀವು ಅನ್ಕೊಂಡಿದ್ದೀರಾ ಇದು 1 ಲಕ್ಷ ಕೋಟಿ ಅವ್ರು ಏನು ಫ್ರೀ ಬಿಟ್ಟಿದಾರಲ್ಲ, ಇದರಿಂದ 1 ಲಕ್ಷ ಕೋಟಿ ಎಕನಾಮಿಕ್ ಆಕ್ಟಿವಿಟಿ ಆಗುತ್ತೆ ಅಂತ. ಆಕ್ಚುಲಿ ಇದು 4ರಿಂದ 5 ಪಟ್ಟು ಜಾಸ್ತಿ ಆಗುತ್ತೆ. ಈಗ ಎಕ್ಸಾಂಪಲ್, ನಿಮ್ಗೊಂದು 10,000 ರೂಪಾಯಿ ಟ್ಯಾಕ್ಸ್ ಉಳಿತು. ಈಗ ನೀವು 10,000 ರೂಪಾಯಿಂದ ಏನು ಮಾಡಿದ್ದೀರಾ, ಹೋಗೊಂದು ಮೊಬೈಲ್ ಫೋನ್ ತಗೊಂಡಿದ್ದೀರಾ 10,000 ರೂಪಾಯಿ ಅನ್ಕೊಳ್ಳಿ. ನೀವು 10,000 ರೂಪಾಯಿ ಮೊಬೈಲ್ ಫೋನ್ ತಗೊಂಡಾಗ ಅದನ್ನ ಯಾವ್ದಾನ ಒಂದು ಅಂಗಡಿಗೆ ಹೋಗಿ ಸ್ಪೆಂಡ್ ಮಾಡಿರ್ತೀರ 10,000 ರೂಪಾಯಿನ. ಆ ಅಂಗಡಿನವನು ಏನು ಮಾಡ್ತಾನೆ, ಆ 10,000 ರೂಪಾಯಿ ತಗೊಂಡು ಅವನೆಲ್ಲೋ ಬಾಡಿಗೆ ಕಟ್ಟಬೇಕು, ಅಂಗಡಿ ಬಾಡಿಗೆ ಕಟ್ಟಬೇಕು, ಅಲ್ಲಿ ಬಾಡಿಗೆ ಕಟ್ತಾನೆ. ಅದರಿಂದ ಅಂಗಡಿ ಓನರ್ಗೆ 10,000 ಸಿಕ್ತು. ಮತ್ತೆ ಅಂಗಡಿ ಓನರ್ ಏನು ಮಾಡ್ತಾನೆ, ಅವನಿಗೆ ಮತ್ತೆ ಏನಾದರೂ ಬೇಕಿರುತ್ತಲ್ಲ, ಮನೆಗೆ ರೇಷನ್ ಬೇಕಾಗಿರುತ್ತೆ, ಬಟ್ಟೆ ಬೇಕಾಗಿರುತ್ತೆ, ಕಾರ್ ಬೇಕಾಗಿರುತ್ತೆ, ಬೈಕ್ ಬೇಕಾಗಿರುತ್ತೆ, ಅಲ್ಲೋಗಿ ಸ್ಪೆಂಡ್ ಮಾಡ್ತಾನೆ. ಈ ರೀತಿ ದುಡ್ಡು ಎಕನಾಮಿನಲ್ಲಿ ಅರ್ಧಾಡುತ್ತೆ. 1 ಲಕ್ಷ ಕೋಟಿ ಏನಾದರೂ ಇವರು ಸ್ಪೆಂಡ್ ಮಾಡಿದ್ರೆ ಅದು 4-5 ಲಕ್ಷ ಕೋಟಿಯಾಗಿ ಅರ್ಧಾಡುತ್ತೆ. ದಿಸ್ ಈಸ್ ದ ರೀಸನ್ ಈ ಸಲ 7 ಲಕ್ಷದಿಂದ 12 ಲಕ್ಷದವರೆಗೂ ಟ್ಯಾಕ್ಸ್ ಕಟ್ ಮಾಡಿರೋದು. ಈ ರೀಸನ್ ಇಂದಾನೆ ನಾವು ಕೂಡ ಈ ವಿಡಿಯೋ ಮಾಡಿರೋದು, ಯಾವ್ಯಾವ ಇಂಡಸ್ಟ್ರಿ ಈ ತರ ಬೆನಿಫಿಟ್ ಆಗ್ಬೋದು. ಬಿಕಾಸ್ ಜನಗಳ ಕೈಲಿ ದುಡ್ಡು ಸಿಕ್ಕರೆ ಜನ ಎಲ್ಲೆಲ್ಲಿ ಸ್ಪೆಂಡ್ ಮಾಡ್ಬೋದು, ಇದರಿಂದ ಯಾವ್ಯಾವ ಇಂಡಸ್ಟ್ರಿಗೆ ಬೆನಿಫಿಟ್ ಆಗ್ಬೋದು ಅನ್ನೋದೇ ಈ ವಿಡಿಯೋ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳು ನಿಮ್ಮ ಮೇಲೆ ಡಿಪೆಂಡ್ ಆಗಿದಾರ? ಹಾಗಿದ್ರೆ ನೀವು ಇದನ್ನ ಮಾಡಲೇಬೇಕು. ಇಲ್ಲ ಅಂದ್ರೆ ನೀವು ಅವ್ರ ಜೀವನನ ರೋಡಿಗೆ ತರಬೇಕಾಗತ್ತೆ. ಹಾಗಿದ್ರೆ ಏನ್ ಮಾಡಬೇಕು ಅಂದ್ರೆ ನಿಮ್ಮ ಹೆಸರಲ್ಲಿ ಒಂದು ಟರ್ಮ್ ಇನ್ಶೂರೆನ್ಸ್ ನ ಬೈ ಮಾಡಬೇಕು. ಯಾಕಂದ್ರೆ ನಿಮ್ ಲೈಫ್ ಅಲ್ಲಿ ತಗೊಂತಿರೋ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಇದು. ಈ ಟರ್ಮ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡೋ ಕಂಪನಿಗಳು ಸುಮಾರು ಇದಾವೆ. ಹಾಗಿದ್ರೆ ನಾನು ಯಾವ ಟರ್ಮ್ ಇನ್ಶೂರೆನ್ಸ್ ಕಂಪನಿನ ಚೂಸ್ ಮಾಡಬೇಕು? ನಾನು ಪರ್ಸನಲಿ ರೆಕಮೆಂಡ್ ಮಾಡೋದು ಯಾವುದು ಅಂದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್. ಯಾಕಂದ್ರೆ ರೀಸೆಂಟ್ಲಿ ಆಕ್ಸಿಸ್ ಬ್ಯಾಂಕ್ ಮತ್ತೆ ಮ್ಯಾಕ್ಸ್ ಲೈಫ್ ಎರಡು ಮರ್ಜ್ ಆಗಿರೋದ್ರಿಂದ ನಮಗೆ ಇಲ್ಲಿ ಡಬಲ್ ಅಶ್ಯೂರಿಟಿ ಸಿಗ್ತಾ ಇದೆ. ಮ್ಯಾಕ್ಸ್ ಲೈಫ್ ತು ಅಶ್ಯೂರಿಟಿ ಇದೆ, ಆಕ್ಸಿಸ್ ಬ್ಯಾಂಕ್ ತು ಟ್ರಸ್ಟ್ ಇದೆ. ಇವೆರಡು ಸೇರಿ ಒಂದಾಗಿ ಬಂದಿರೋದ್ರಿಂದ ಟ್ರಸ್ಟ್ ಇನ್ನು ಡಬಲ್ ಆಗಿದೆ. ಎರಡನೇದು, ನಮ್ಮ ರೆಸ್ಪಾನ್ಸಿಬಿಲಿಟಿ ಎಲ್ಲ ಫುಲ್ಫಿಲ್ ಆಗಿದೆ. ಇನ್ಮೇಲಿಂದ ನಾನು ಇಲ್ದಿದ್ರು ಕೂಡ ನಮ್ಮ ಫ್ಯಾಮಿಲಿ ಬದುಕುತ್ತೆ ಅಂತ ನಮ್ಗೆ ಅನ್ಸಿದ ಮೇಲೆ ನಾವು ಈ ಇನ್ಶೂರೆನ್ಸ್ ಇಂದ ಎಕ್ಸಿಟ್ ಆಗಿ ನಾವು ಕಟ್ಟಿರೋದು 200% ಕೂಡ ವಾಪಸ್ ಪಡಿಬಹುದು. ಮೂರನೇದು, ಇವ್ರದ್ದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.65% ಇದೆ. ಇದು ಇಂಡಸ್ಟ್ರಿನಲ್ಲೇನೆ ಹೈಯೆಸ್ಟ್ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ. ಒಳ್ಳೆ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇದೆ ಅಂದ್ರೆ ನಮ್ಮ ಫ್ಯಾಮಿಲಿ ಇನ್ನೂ ಜಾಸ್ತಿ ಸೆಕ್ಯೂರ್ ಆಗಿದೆ ಅಂತ. ನಾಲ್ಕನೇದು, ಸೂಪರ್ ಫಾಸ್ಟ್ ಕ್ಲೈಮ್ ಸೆಟಲ್ಮೆಂಟ್. ಅಂದ್ರೆ ಜಸ್ಟ್ 3 hours ಅಲ್ಲೇನೆ ನಿಮಗೆ ಕ್ಲೈಮ್ ನ ಸೆಟಲ್ ಮಾಡ್ಕೊಟ್ಬಿಡ್ತಾರೆ. ವೆಯ್ಟ್ ಮಾಡೋದಿರ್ಲಿ, ಆ ಅಪ್ಲಿಕೇಶನ್ ಹಾಕೋದಿರ್ಲಿ, ಈ ಅಪ್ಲಿಕೇಶನ್ ಹಾಕೋದಿರ್ಲಿ ಅಂತ ತಲೆನೋವಿಲ್ಲ. ಜಸ್ಟ್ ಯೋಚನೆ ಮಾಡಿ ಡಿಸೈಡ್ ಮಾಡಿ. ಇದು ಯಾವುದೋ ಒಂದು ನಾರ್ಮಲ್ ವಿಡಿಯೋ ಅಂತ ಸ್ಕಿಪ್ ಮಾಡಬೇಡಿ. ಈ ಡಿಸಿಷನ್ ಇಂದ ನಿಮ್ಮ ಫ್ಯಾಮಿಲಿನ ತುಂಬಾ ಪ್ರೊಟೆಕ್ಟ್ ಆಗಿಡಬಹುದು. ಆಮೇಲೆ ಇದು ಒನ್ ಆಫ್ ದ ಮೋಸ್ಟ್ ಚೀಪೆಸ್ಟ್ ಇನ್ಶೂರೆನ್ಸ್. ಯಾಕಂದ್ರೆ ನೀವು ಎಂಗೇಜ್ ಅಲ್ಲಿ ಇದ್ದಾಗಲೇ ಬೈ ಮಾಡಿದ್ರೆ ಮುಂದೆ ವಯಸ್ಸಾದಾಗಲೂ ಕೂಡ ಪ್ರೀಮಿಯಂ ಜಾಸ್ತಿ ಆಗಲ್ಲ, ಫಿಕ್ಸ್ ಆಗ್ಬಿಡುತ್ತೆ. ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ನೀವೇನಾದ್ರೂ ಗಂಡು ಮಕ್ಕಳಾಗಿದ್ರೆ ನಿಮಗೆ 15% ಡಿಸ್ಕೌಂಟ್ ಸಿಗುತ್ತೆ, ಹೆಣ್ಮಕ್ಳಾಗಿದ್ರೆ 30% ಡಿಸ್ಕೌಂಟ್ ಸಿಗುತ್ತೆ. ಈ ಮತ್ತೆ ಈ ವಿಡಿಯೋಗೆ ವಾಪಸ್ ಬರೋಣ. ಈ ವಿಡಿಯೋದಲ್ಲಿ ನಾವು ಯಾವುದೇ ಸ್ಟಾಕ್ ನ ತಗೊಂತೀವಿ, ಯಾವ್ಯಾವ ಸೆಕ್ಟರ್ ನ ತಗೊಂತೀವಿ, ಯಾವುದೂ ಕೂಡ ರೆಕಮೆಂಡೇಶನ್ ಅಲ್ಲ. ರೀಸೆಂಟ್ಲಿ ಸೆಬಿ ಒಂದು ರೂಲ್ಸ್ ಮಾಡಿದೆ. ಏನಂದ್ರೆ ನೀವು ಯಾವ್ದಾದ್ರು ಸ್ಟಾಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ, ಯಾವ್ದಾದ್ರು ಕಂಪ್ನಿ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಕಂಪ್ನಿಯ 3 ತಿಂಗಳು ಹಿಂದ್ಗಡೆ ಡೇಟಾ ಹೇಳಬೇಕು, ಲೈವ್ ಡೇಟಾ ಹೇಳಂಗಿಲ್ಲ ಅಂತ. ಅದೇ ಕಾರಣದಿಂದ ನಾವು ಎಷ್ಟೋ ಕಂಪ್ನಿಗಳ ಸ್ಟಾಕ್ ಪ್ರೈಸ್ ಕೂಡ ತಗೊಳಲ್ಲ. ದಯವಿಟ್ಟು ನಮಗೆ ಸಹಕರಿಸಿ. ಯಾಕಂದ್ರೆ ನಾವೆಲ್ಲರೂ ಕೂಡ ರೆಗ್ಯುಲೇಟರ್ ಕೆಳಗೆ ಕೆಲಸ ಮಾಡ್ತಿದೀವಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಮೊದಲನೇ ಸೆಕ್ಟರ್ ಬಂದ್ಬಿಟ್ಟು ಜ್ಯುವೆಲರಿ ಸೆಕ್ಟರ್. ಯಾಕಂದ್ರೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ನಮ್ಮ ಗೌರ್ಮೆಂಟ್ ಜ್ಯುವೆಲರಿಗೆ ಕಸ್ಟಮ್ ಡ್ಯೂಟಿನ ಕಮ್ಮಿ ಮಾಡಿತ್ತು. ಕಸ್ಟಮ್ ಡ್ಯೂಟಿ ಅಂದ್ರೆ ನಾವು ಬೇರೆ ದೇಶದಿಂದ ಏನಾದರೂ ಗೋಲ್ಡ್ನ ತರಿಸಿದ್ರೆ ಅದಕ್ಕೆ ಗೌರ್ಮೆಂಟ್ ಕಸ್ಟಮ್ ಡ್ಯೂಟಿ ಆಗ್ತಾ ಇತ್ತು. ಅಂದ್ರೆ ನೀವೇನಾದ್ರೂ 1 ಲಕ್ಷ ರೂಪಾಯಿ ಗೋಲ್ಡ್ನ ನೀವು ಬೇರೆ ದೇಶದಿಂದ ತರಿಸ್ಕೊಂಡ್ರೆ, ನಾವು ತರಿಸೋದೆಲ್ಲನೂ ಬೇರೆ ದೇಶದಿಂದನೇ ಗೋಲ್ಡ್ನ.
ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಸಿಗಲ್ಲ, ಸಿಕ್ಕರೂ ಕೂಡ ವೆರಿ ವೆರಿ ಲೆಸ್. ನಾವು ಏನೇನು ಬೇರೆ ದೇಶದಿಂದ ಗೋಲ್ಡ್ ತರಿಸ್ತೀವಿ, ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಗೋಲ್ಡ್ ತರಿಸ್ತೀವಿ ಅಂದರೆ ಅದ್ರ ಮೇಲೆ ಗೌರ್ಮೆಂಟು 15% ಕಸ್ಟಮ್ ಡ್ಯೂಟಿ ಆಗ್ತಾ ಇತ್ತು. ಅಂದರೆ 1 ಲಕ್ಷ ರೂಪಾಯಿ ಗೋಲ್ಡು ನಮಗೆ 1,15,000 ಬೀಳ್ತಾ ಇತ್ತು. ಇವಾಗ ಏನಾಗಿದೆ, ಅದು ಗೌರ್ಮೆಂಟ್ ಅದನ್ನು 6% ಮಾಡಿದೆ. ಇವಾಗ ನಮಗೆ 1 ಲಕ್ಷ ರೂಪಾಯಿ ಗೋಲ್ಡು 1,06,000 ಸಿಗ್ತಾ ಇದೆ. ಇದರಿಂದ ಗೋಲ್ಡ್ ಪ್ರೈಸ್ ಕೂಡ ಕೆಳಗೆ ಬಂದಿತ್ತು. ಈಗ ಮತ್ತೆ ರೀಸೆಂಟ್ಲಿ ಗೋಲ್ಡ್ ಪ್ರೈಸ್ ಮೇಲೆ ಹೋಗ್ತಾ ಇರೋದ್ರಿಂದ ತುಂಬ ಜನ ಗೋಲ್ಡ್ನ ಬೈ ಮಾಡೋಕೆ ಹೋಗ್ತಾರೆ. ನನ್ನ ಫ್ರೆಂಡೇ ಒಂದು ಜ್ಯುವೆಲರಿ ಶಾಪ್ ಇದೆ, ಅವ್ನು ಯಾವಾಗಲೂ ಹೇಳ್ತಾ ಇರ್ತಾನೆ, ಗೋಲ್ಡ್ ಪ್ರೈಸ್ ಕೆಳಗೆ ಬಂದರೆ ಅವ್ರಿಗೆ ವ್ಯಾಪಾರ ಆಗಲ್ಲ, ಗೋಲ್ಡ್ ಪ್ರೈಸ್ ಮೇಲೆ ಹೋಗ್ತಿದ್ರೆ ವ್ಯಾಪಾರ ಆಗುತ್ತಂತೆ. ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಹಂಗೆ ಅಲ್ವಾ, ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರ್ತಿದ್ರೆ ದುಡ್ಡು ಹಾಕಲ್ಲ, ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಮಾತ್ರ ದುಡ್ಡು ಹಾಕೋದು ಜನ. ಜನ ಇರೋದೇ ಹಂಗೆ, ಜನ ಯಾವತ್ತು ಟ್ರೆಂಡ್ ಇಂದೇ ಹೋಗ್ತಾರೆ. ಅದೇ ರೀತಿ ಗೋಲ್ಡ್ ಪ್ರೈಸ್ ಕೂಡ ರೀಸೆಂಟ್ಲಿ ಮೇಲೆ ಹೋಗ್ತಾ ಇರೋದ್ರಿಂದ ತುಂಬಾ ಜನ ಏನ್ ಮಾಡ್ತಾರೆ, ಗೋಲ್ಡ್ ಜ್ಯುವೆಲರಿ ಬೈ ಮಾಡಕ್ ಹೋಗ್ತಾರೆ. ಅದಲ್ದಲ್ಲೇ ನಾನು ರೀಸೆಂಟ್ಲಿ ಒಂದು ವಿಡಿಯೋ ಮಾಡಿದ್ದೆ ಡೈಮಂಡ್ ಸೆಕ್ಟರ್ ಬಗ್ಗೆ. ಅಲ್ಲಿ ಹೇಳಿದ್ದೆ ನಾನು, ಇದರಲ್ಲಿ ಲ್ಯಾಬ್ ಗ್ರೋನ್ ಡೈಮಂಡ್ ಗ್ರೋತ್ ಜಾಸ್ತಿ ಬರುತ್ತೆ, ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಇಂಪೋರ್ಟ್ ಡ್ಯೂಟಿನ 0 ಮಾಡಿದ್ದಾರೆ. ನೀವೇನಾದ್ರು ಲ್ಯಾಬ್ ಗ್ರೋನ್ ಡೈಮಂಡ್ ನ ಬೇರೆ ದೇಶದಿಂದ ತರಿಸ್ಕೊಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಇಂಪೋರ್ಟ್ ಡ್ಯೂಟಿ 0 ಇದೆ. ಅದಲ್ದಲ್ಲೇ ಲ್ಯಾಬ್ ಗ್ರೋನ್ ಡೈಮಂಡ್ ಚೀಪ್ ಆಗಿರೋದ್ರಿಂದ ತುಂಬಾ ಜನ ಲ್ಯಾಬ್ ಗ್ರೋನ್ ಡೈಮಂಡ್ ಇಂದೇ ಹೋಗ್ತಾ ಇದ್ದಾರೆ ಅಂತ. ಈಗ ಲ್ಯಾಬ್ ಗ್ರೋನ್ ಡೈಮಂಡ್ ಯಾರೋ ತಯಾರು ಮಾಡಿದ್ರು, ಅದನ್ನು ಜ್ಯುವೆಲರಿಯಾಗಿ ಸೆಲ್ ಮಾಡೋದು ಯಾರು ಹೇಳಿ? ಇವರೇ ಹೇಳ್ತಾರೆ ಸ್ಟಡ್ಡೆಡ್ ಜ್ಯುವೆಲರಿ ಅಂತ ಕರೀತಾರೆ. ಅಂದರೆ ಯಾವುದರಲ್ಲಿ ಹರಳುಗಳು ಬರುತ್ತೆ ಅದನ್ನೆಲ್ಲನೂ ಸ್ಟಡ್ಡೆಡ್ ಜ್ಯುವೆಲರಿ ಅಂತ ಕರೀತಾರೆ. ಅದರಲ್ಲಿ ಹೈಯೆಸ್ಟ್ ಮಾರ್ಜಿನ್ ಸಿಗುತ್ತೆ ಇವ್ರಿಗೆ, ಜ್ಯುವೆಲರಿ ಕಂಪ್ನಿನವ್ರಿಗೆ. ಕಸ್ಟಮರ್ಗೆ ಅದರಿಂದ ಏನೂ ಸಿಗಲ್ಲ. ಕಸ್ಟಮರ್ ಯಾವತ್ತೂ ಅವ್ರ ವ್ಯಾಲ್ಯೂ ಹಿಂದೆ ಹೋಗಲ್ಲ, ಅವ್ರು ಯಾವಾಗಲೂ ಎಮೋಷನ್ ಹಿಂದೆ ಹೋಗ್ತಾರೆ. ಬಟ್ ಆ್ಯಸ್ ಎ ಬಿಸ್ನೆಸ್ ಓನರ್ಗೆ ನಾವೇನು ನೋಡಬೇಕು, ಆ್ಯಸ್ ಎ ಬಿಸ್ನೆಸ್ ಓನರ್ಗಳಾಗಿ ನಾವು ಒಂದು ಶೇರ್ ಬೈ ಮಾಡ್ತಿದ್ದೀವಿ ಅಂದರೆ ವಿ ಶುಡ್ ಥಿಂಕ್ ವಿ ಆರ್ ಅ ಬಿಸ್ನೆಸ್ ಓನರ್ಸ್ ಅಂತ. ಆಸ್ ಎ ಬಿಸ್ನೆಸ್ ಓನರ್ ಆಗಿ ನೋಡ್ಬೇಕಂದ್ರೆ ಸ್ಟಡ್ಡೆಡ್ ಜ್ಯುವೆಲರೀಸಿಂದ ಇವ್ರಿಗೆ ಹೈಯೆಸ್ಟ್ ಮಾರ್ಜಿನ್ ಸಿಗುತ್ತೆ. ಜನ ಬರ್ತಾ ಈಗ ಲ್ಯಾಬ್ ಗ್ರೋನ್ ಡೈಮಂಡು ಇದನ್ನೆಲ್ಲನೂ ಕನ್ಸ್ಯೂಮ್ ಮಾಡ್ತಾ ಇದ್ರೆ, ಮುಂಚೆ ಒಂದು ಉಂಗುರ ಮಾಡಿದ್ರೆ 5,000 ಸಿಗ್ತಾ ಇದ್ರೆ ಅದಕ್ಕೆ ಒಂದು ಡೈಮಂಡ್ ಹಾಕಿ ಮಾರ್ಬಿಟ್ರೆ 20-25,000 ಸಿಗುತ್ತೆ. ಯಾಕಂದರೆ ಉಂಗುರದ ಕಾಸ್ಟೇ 2 ಲಕ್ಷ ಆಗುತ್ತಲ್ಲ, ಅದರಲ್ಲಿ 25,000 ಇವ್ರು ಕಿತ್ಕೊಂಡ್ರು ಗೊತ್ತಾಗಲ್ಲ. ನೀವು ಕೂಡ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂದು ಕಂಪ್ನಿ ಬಗ್ಗೆ. ಆ ಕಂಪ್ನಿ ಏನು ಮಾಡುತ್ತೆ, ಈ ಡೈಮಂಡ್ಗಳಿಗೆ ಸರ್ಟಿಫೈ ಮಾಡುತ್ತೆ. ಯಾವ ರೀತಿ ಗೋಲ್ಡಿಗೆ BIS ಆಲ್ ಮಾರ್ಕ್ ಇದೆಯಲ್ಲ, ಅದೇ ರೀತಿ ಡೈಮಂಡ್ಗೂ ಆಲ್ ಮಾರ್ಕ್ ಇರುತ್ತೆ. ಅದನ್ನು ಗೌರ್ಮೆಂಟ್ ಮಾಡಲ್ಲ, ಪ್ರೈವೇಟ್ ಕಂಪ್ನಿಗಳು ಮಾಡ್ತವೆ, ಆ ಕಂಪ್ನಿ ಅದನ್ನು ಮಾಡುತ್ತೆ. ಈ ಜ್ಯುವೆಲರಿ ಮೇಕಿಂಗ್ ಕಂಪ್ನಿಗಳಿಗೆ ಎಕ್ಸಾಂಪಲ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಟೈಟಾನು, ಕಲ್ಯಾಣ್ ಜ್ಯುವೆಲರ್ಸು, ಸೆನ್ಕೋ, PC ಜ್ಯುವೆಲರ್ಸು. PC ಜ್ಯುವೆಲರಿ ಸ್ವಲ್ಪ ಫ್ರಾಡ್ ಕಂಪ್ನಿ, ಅದನ್ನು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. PNG ಇದೆ, ತಂಗಮೈಲ್ ಇದೆ, ಈ ಥರ ತುಂಬ ಜ್ಯುವೆಲರಿ ಕಂಪ್ನಿಗಳಿದಾವೆ. ಇದರಲ್ಲಿ ಯಾವುದು ವ್ಯಾಲ್ಯೂಯೇಷನ್ ಚೆನ್ನಾಗಿದೆ, ಯಾವುದು ವ್ಯಾಲ್ಯೂ ಫಾರ್ ಮನಿ ಇದೆ, ಇದನ್ನ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಇದು ಯಾವುದು ಕೂಡ ಸ್ಟಾಕ್ ರೆಕಮೆಂಡೇಶನ್ ಅಲ್ಲ. ವಿ ಆರ್ ಜಸ್ಟ್ ಟೆಲ್ಲಿಂಗ್ ದಟ್ ಈ ಜ್ಯುವೆಲರಿ ಇಂಡಸ್ಟ್ರಿನಲ್ಲಿ ಇಂತಿಂಥ ಸ್ಟಾಕ್ಸ್ ಬರ್ತವೆ ಅಂತ. ಎರಡನೇ ಸೆಕ್ಟರ್ ಬಗ್ಗೆ ಮಾತಾಡಬೇಕಂದ್ರೆ ಆಟೋಮೊಬೈಲ್ ಸೆಕ್ಟರ್. ಈ ಸೆಕ್ಟರ್ ಇಂದ ಟೋಟಲ್ 2,819 ಕೋಟಿಯಷ್ಟು PLI ಸ್ಕೀಮ್ ಅಲ್ಲಿ ಗೌರ್ಮೆಂಟ್ ಇನ್ಫ್ಯೂಸ್ ಮಾಡ್ತಾ ಇದೆ, ಅಂದ್ರೆ ಇನ್ಸೆಂಟಿವ್ ಕೊಡ್ತಾ ಇದೆ. ನೀವೇನಾದರೂ ಗೌರ್ಮೆಂಟ್ ಟಾರ್ಗೆಟ್ ಇರುತ್ತೆ, ಗೌರ್ಮೆಂಟ್ ಒಂದು ಟಾರ್ಗೆಟ್ ಕೊಟ್ಟಿರುತ್ತೆ, ಈ ಟಾರ್ಗೆಟ್ನ ಫುಲ್ಫಿಲ್ ಮಾಡಿದ್ರೆ ಗೌರ್ಮೆಂಟ್ ಇನ್ಸೆಂಟಿವ್ ಕೊಡುತ್ತೆ. ಏನಾದರೂ ನೀನು 100 ರೂಪಾಯಿ ಸೇಲ್ ಮಾಡಿದೀಯ ಅಂದರೆ ಅದರಲ್ಲಿ 5%, 6% ಅಂತ ಗೌರ್ಮೆಂಟ್ ಇನ್ಸೆಂಟಿವ್ ಕೊಡುತ್ತೆ. 5% ಇಸ್ ಅ ಹ್ಯೂಜ್. ಯಾಕಂದರೆ ಎಲ್ಲ ಮುಗಿಸಿನೂ ನೀನೊಂದು 10% ದುಡಿಯೋಕ್ಕಾಗುತ್ತೆ, ಮಾರ್ಜಿನ್ 10-15% ಇರುತ್ತೆ. ಅದರಲ್ಲಿ ಗೌರ್ಮೆಂಟ್ 5% ಕೊಡ್ತಾ ಇದೆ ಅಂದರೆ ತುಂಬ ದೊಡ್ಡದು. ಇದರಿಂದ ಏನಾಗುತ್ತೆ, ಇವರು ಕಸ್ಟಮರ್ಗೆ ಡಿಸ್ಕೌಂಟ್ ಕೊಡ್ಬೋದು ಅಥವಾ ಕ್ವಾಲಿಟಿ ಇಂಪ್ರೂವ್ ಮಾಡಿಬಿಟ್ಟು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು. ಇದರಲ್ಲಿ ಯಾವ್ಯಾವ ಕಂಪ್ನಿಗಳು ಬರ್ತವೆ ಅಂದರೆ EV ವೆಹಿಕಲ್ ತಯಾರು ಮಾಡೋ ಕಂಪ್ನಿಗಳು, EV ಕಾಂಪೋನೆಂಟ್ನ ತಯಾರು ಮಾಡೋ ಕಂಪ್ನಿಗಳು, ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗು, ಬೇಸಿಕಲಿ ಹೇಳ್ಬೇಕಂದ್ರೆ OEMನ ತಯಾರು ಮಾಡೋ ಕಂಪ್ನಿಗಳು. OEM ಅಂದರೆ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ತಯಾರು ಮಾಡೋ ಕಂಪ್ನಿಗಳೆಲ್ಲ ಬರ್ತವೆ. ಅವು ಯಾವುವು ಅಂದರೆ ಟಾಟಾ ಮೋಟರ್ಸು, M&M, ಮಾರುತಿ ಸುಜುಕಿ, ಟೊಯೋಟೋ ಕಿರ್ಲೋಸ್ಕರ್, ಹುಂಡೈ, ಕಿಯಾ, ಈಚೋ ಮೋಟರು, ಬಜಾಜು, ಓಲಾ ಎಲೆಕ್ಟ್ರಿಕ್ ಇವೆಲ್ಲ ಬರ್ತವೆ. ಇದರಲ್ಲಿ ಕಿಯಾ ನಮ್ಮ ಮಾರ್ಕೆಟಲ್ಲಿ ಲಿಸ್ಟೆಡ್ ಇಲ್ಲ, ಟೊಯೋಟೋ ಮಾರ್ಕೆಟಲ್ಲಿ ಲಿಸ್ಟೆಡ್ ಇಲ್ಲ, ಹುಂಡೈ ಲಿಸ್ಟೆಡ್ ಇದೆ, M&M ಲಿಸ್ಟೆಡ್ ಇದೆ, ಮಾರುತಿ ಲಿಸ್ಟೆಡ್ ಇದೆ, ಟಾಟಾ ಮೋಟರ್ ಲಿಸ್ಟೆಡ್ ಇದೆ, ಬಜಾಜ್ ಲಿಸ್ಟೆಡ್ ಇದೆ, ಓಲಾ ಎಲೆಕ್ಟ್ರಿಕ್ ಲಿಸ್ಟೆಡ್ ಇದೆ, ಈಚೋ ಮೋಟರ್ ಕೂಡ ಲಿಸ್ಟೆಡ್ ಇದೆ. ಈಚೋ ಮೋಟರ್ ಅಂದ್ರೆ ರಾಯಲ್ ಎನ್ಫೀಲ್ಡ್. ಅದೇ ರೀತಿ OEM ಕಂಪ್ನಿಗಳಿಗೆ ಪಾರ್ಟ್ನ ಸೆಲ್ ಮಾಡ್ತಾರಲ್ಲ, ಆ ಕಂಪ್ನಿಗಳು ಕೂಡ ಗ್ರೋತ್ ಆಗ್ತವೆ. ಯಾಕಂದ್ರೆ ಕಾರ್ ಸೆಲ್ ಆಗ್ತಾ ಇದೆ ಅಂದ್ರೆ ಟೈರ್ ಕಂಪ್ನಿ ಟೈರ್ನ ತಯಾರು ಮಾಡಿನೇ ಕಾರಲ್ಲಿ ಫಿಕ್ಸ್ ಮಾಡಿರುತ್ತೆ, ಅದನ್ನ ತಗೊಂಡೋಗಿ ಸೆಲ್ ಮಾಡಿರ್ತಾರೆ. ಒಂದು ಕಾರ್ ಸೆಲ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿ 1000 ಪಾರ್ಟ್ಸ್ ಇರ್ತವೆ, ಅದೆಲ್ಲ ಕಂಪ್ನಿಗಳಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಮೇಜರ್ಲಿ ಯಾವ್ಯಾವ ಅಂದ್ರೆ ಸೋನಾ BLW, ಡೆಲ್ವಿಸ್ TVS ಟೆಕ್ನಾಲಜಿ, ಭಾರತ್ ಫೋರ್ಜು, ಬೋಶ್, FIEM ಇಂಡಸ್ಟ್ರಿ, ಈ ತರ ಇನ್ನೂ ತುಂಬಾ ಕಂಪ್ನಿಗಳಿದಾವೆ. ಅದನ್ನ ನೋಡಿ ನೀವು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ಮೂರನೇ ಇಂಡಸ್ಟ್ರಿ ಇದರಿಂದ ಬೆನಿಫಿಟ್ ಆಗೋದು ಕನ್ಸ್ಯೂಮರ್ ಡ್ಯೂರೇಬಲ್ಸ್. ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅಂದ್ರೆ ಫ್ರಿಡ್ಜು, AC, ವಾಷಿಂಗ್ ಮಿಷಿನ್, ಈ ತರ TV ಇದನ್ನ ತಯಾರು ಮಾಡುವಂತ ಕಂಪ್ನಿಗಳು. ಅದು ಯಾವ್ಯಾವ ಇದಾವೆ, ವೋಲ್ಟಾಸ್ ಇದೆ, ಹ್ಯಾವೆಲ್ಸ್ ಇದೆ, ವಾಲ್ಫೂಲ್ ಇದೆ, ಬ್ಲೂ ಸ್ಟಾರ್ ಇದೆ, ಕ್ರಾಂಪ್ಟನ್ ಗ್ರೀವ್ಸ್ ಇದೆ, ಬಜಾಜ್ ಎಲೆಕ್ಟ್ರಾನಿಕ್ಸ್ ಇದೆ. ಅದೇ ರೀತಿ ಇದನ್ನೆಲ್ಲ ತಯಾರು ಮಾಡೋಕ್ಕೆ ಕಂಪ್ನಿಗಳಿದಾವೆ. ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ ಅದರ ಕಂಪ್ನಿಗಳಿದಾವೆ. ಯಾವ ಆಂಬರ್ ಎಂಟರ್ಪ್ರೈಸಸ್ ಇದೆ, ಡಿಕ್ಸಾನ್ ಟೆಕ್ನಾಲಜೀಸ್ ಇದೆ. ಇದೆಲ್ಲ ಸ್ವಲ್ಪ ಓವರ್ ವ್ಯಾಲಿಡ್ ಆಗಿದೆ, ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. PE ಸ್ವಲ್ಪ ಎಲ್ಲ ಜಾಸ್ತಿ ಇದೆ. ಇದು ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಅಲ್ಲ, ನಾನು ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಇಲ್ಲಿ ನಿಮ್ಗೆ ಏನ್ ಸರಿ ಅನ್ಸುತ್ತೆ, ಸರಿ ಅನ್ಸಲ್ಲ ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ನಾಲ್ಕನೇ ಇಂಡಸ್ಟ್ರಿ ಅಂದ್ರೆ ಈಗ ನೀವು ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇವಾಗೆಲ್ಲನೂ
ಹೊರಗಡೆ ನಾನು ಅಲ್ಲೋದೆ ಇಲ್ಲೋದೆ ಅಂತ ಪೋಸ್ಟ್ ಆಗ್ತಾ ಇರ್ತಾರೆ. ಇದರಿಂದ ಜನಗಳಿಗೆ ಏನಾಗುತ್ತೆ ಹೇಳಿ, ಇನ್ಸ್ಪೈರ್ ಆಗ್ತಾರೆ. ನಾನು ಹೋಗ್ಬೇಕಿತ್ತು, ನಾನು ಒಂದು ಫಾರಿನ್ ಟ್ರಿಪ್ ಹೊಡಿಬೇಕು, ನಾನು ಎಲ್ಲ ನಾವು ಗೋವಾಗೆ ಹೋಗ್ಬೇಕು, ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಇನ್ಸ್ಪೈರ್ ಆಗ್ತಾರೆ. ಈಗ ಅವ್ರಿಗೊಂದು 50-60 ಸಾವಿರ ಏನಾದ್ರು ಕೈಯಲ್ಲಿ ಉಳಿದ್ರೆ, ಈ ಟ್ಯಾಕ್ಸ್ ಕಟ್ಟೋ ದುಡ್ಡು ವರ್ಷ ಟ್ಯಾಕ್ಸ್ ಕಟ್ತಿದ್ರ, ಈಗ ದುಡ್ಡು ಕಂಪ್ಲೀಟ್ಲಿ ಉಳಿದೋಗ್ಬಿಡ್ತಾ, ಕೈಯಲ್ಲಿ ಬಂತ. ಇವಾಗ ಏನ್ ಮಾಡ್ತಾರೆ, ಅದೇ ದುಡ್ಡು ತಗೊಂಡು ಒಂದು ಟ್ರಿಪ್ ಹೊಡಿಯೋಣ, ಅದೇ ದುಡ್ಡು ತಗೊಂಡು ಒಂದು ಟ್ರಿಪ್ ಹೋಗೋಣ ಅಂತ ಏನ್ ಮಾಡ್ತಾರೆ, ಟ್ರಾವೆಲಿಗೆ ಸ್ಪೆಂಡ್ ಮಾಡ್ತಾರೆ. ಟ್ರಾವೆಲಿಗೆ ಸ್ಪೆಂಡ್ ಮಾಡಿದ್ರೆ ಮೇಜರ್ಲಿ ಅದೆಲ್ಲ ಹೋಗುತ್ತೆ ಹೇಳಿ, ಮೊದಲನೇದಾಗಿ ಅದು ಹೋಗೋದೇ ಏರ್ಲೈನ್ಸ್ ಇಂಡಸ್ಟ್ರಿಗೆ. ನಾನು ಬಸ್ಸು ಇವೆಲ್ಲ ತಗೊಂತಾ ಇಲ್ಲ, ಯಾಕಂದ್ರೆ 12 lakhsಗಿನ ಮೇಲೆ ಯಾರು ಅರ್ನ್ ಮಾಡ್ತಾರೆ ಅವ್ರು ಯಾವಾಗ್ಲೂ ಫ್ಲೈಟ್ಸ್ ಅಲ್ಲೇ ಅಡ್ಡಾಡ್ತಾರೆ. ಅದರಲ್ಲಿ ಫ್ಲೈಟ್ಸ್ ಅಂತ ಬಂದ್ರೆ ಅದರಲ್ಲಿ ಮೇಜರ್ ಬೆನಿಫಿಷರಿ ಯಾರಾಗ್ತಾರೆ, ಇರೋದೇ ಒಂದು ನನಗೆ ಗೊತ್ತಿರೋಂಗೆ ಇಂಡಿಗೋ. ಯಾಕಂದ್ರೆ 65% ಮಾರ್ಕೆಟ್ ಶೇರ್ ಇದೆ, ಓನ್ಲಿ ಪ್ರಾಫಿಟಬಲ್ ಏರ್ಲೈನ್ ಕಂಪ್ನಿ ಅದು. ಅದು ಬಿಟ್ರೆ ನೆಕ್ಸ್ಟ್ ಹೋಟೆಲ್ಸ್ಗಳು. ಹೋಟೆಲ್ಸಿಗೆ ಬಂದ್ರೆ ಇಂಡಿಯನ್ ಹೋಟೆಲ್ ಇದೆ. ಇಂಡಿಯನ್ ಹೋಟೆಲ್ ಅಂದ್ರೆ ತಾಜ್ ಗ್ರೂಪ್ ಎಲ್ಲ ಅದರಲ್ಲೇ ಬರ್ತವೆ. ಲೆಮನ್ ಟ್ರೀ ಇದೆ, ಒಬೆರಾ ಇದೆ, ಚಾಲೆಟ್ ಹೋಟೆಲ್ ಇದೆ. ಈ ತರ ತುಂಬಾ ಹೋಟೆಲ್ ಗ್ರೂಪ್ ಅವರು ಕೂಡ ದುಡ್ಡು ಮಾಡ್ತಾರೆ, ಯಾಕಂದ್ರೆ ಜನ ಹೋಗಿ ಅಲ್ಲಿ ಸ್ಟೇ ಮಾಡ್ತಾರೆ. ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಯಾರು 12 lakhs ಅಬೌವ್ ಅರ್ನ್ ಮಾಡ್ತಿದಾರಲ್ಲ, ಇದರಲ್ಲಿ ಫ್ಯಾಮಿಲಿನಲ್ಲಿ 2 members ಇರ್ಬೋದು. ನಾವು 1 member ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತಿದೀವಿ. ಇಬ್ರು ಗಂಡ ಹೆಂಡತಿ ಇಬ್ರು ಕೂಡ ಅಷ್ಟೇ ದುಡಿತಾ ಇದ್ರೆ ಇಲ್ಲಿ ಸ್ಪೆಂಡ್ ಡಬಲ್ ಆಗುತ್ತೆ. ಇಬ್ರು ಕೂಡ ಕೆಲಸ ಮಾಡ್ತಿದ್ದಾರೆ ಅಂದಾಗ ಅವ್ರು ಬಿಸಿ ಇರ್ತಾರೆ, ಟೈಮ್ ಸೇವ್ ಮಾಡಕ್ಕೆ ಅವ್ರು ಟ್ರೈ ಮಾಡ್ತಿರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಝೊಮ್ಯಾಟೋದಲ್ಲಿ ಊಟ ಬುಕ್ ಮಾಡ್ತಾರೆ, ಬ್ಲಿಂಕಿಟ್ ಅಲ್ಲಿ ಗ್ರೋಸರಿ ತರಿಸ್ಕೊಂತಾರೆ. ಯಾಕಂದ್ರೆ ಎದ್ದು ಹೊರಗೆ ಹೋಗೋಕ್ಕೂ ಟೈಮ್ ಇರಲ್ಲ. ಸಂಡೇ ಒಂದ್ ದಿವಸ ಟೈಮ್ ಇರುತ್ತೆ, ಸಂಡೇ ಒಂದ್ ದಿವಸ ಫಿಲಮ್ ಹೋಗೋಣ ಅಂತ ಹೋಗ್ತಾರೆ. ಅದು ಬಿಟ್ಟು ಹೊರಗಡೆ ಹೋಗಿ ಅಡ್ಡಾಡಕ್ಕೂ ಟೈಮ್ ಇರಲ್ಲ. ಆಮೇಲೆ ಶಾಪಿಂಗ್ ಮಾಡ್ತಾರೆ, ಲಕ್ಸುರಿ ಶಾಪಿಂಗ್ ಮಾಡ್ತಾರೆ. ಝಾರಾ, H&M, ವೆಸ್ಟ್ ಲೈಫ್, ಜುಡಿಯೋ, ಇದೆಲ್ಲ ಯಾರಿಗೆ ಬೆನಿಫಿಟ್ ಆಗುತ್ತೆ, ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದ್ಸಲ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಇಂಡಸ್ಟ್ರಿ ಯಾವುದು ಅಂದ್ರೆ ಅದು ಟೆಕ್ಸ್ಟೈಲ್ ಇಂಡಸ್ಟ್ರಿ. ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಈ ಸಲ ಗೌರ್ಮೆಂಟ್ ಸಖತ್ತು ಒತ್ತು ಕೊಟ್ಟಿದೆ. ಸೊ ಲಾಸ್ಟ್ ಇಯರ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಗೌರ್ಮೆಂಟ್ ಸ್ಪೆಂಡ್ ಮಾಡ್ತಿದ್ದು 4,417 ಕೋಟಿ. ಈ ವರ್ಷ ಅದು 5,272 ಕೋಟಿ ಗೌರ್ಮೆಂಟ್ ಸ್ಪೆಂಡ್ ಮಾಡಿದೆ. ಗೌರ್ಮೆಂಟ್ ಒಂದು ಟಾರ್ಗೆಟ್ ಇದೆ, ಏನಂದ್ರೆ ನಮ್ಮ ದೇಶದಲ್ಲಿ ಒಂದು ಹೆಕ್ಟೇರ್ ನಲ್ಲಿ ಏನ್ ಬೆಳಿಬೇಕಿತ್ತು ಅದನ್ನ ಜನ ಅಷ್ಟೊಂದು ಬೆಳಿತಾ ಇಲ್ಲ, ಕಂಪೇರ್ ಟು ಚೈನಾ ಮತ್ತೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ಎಕ್ಸಾಂಪಲ್ಗೆ ನಮ್ಮ ದೇಶದಲ್ಲಿ 1 ಹೆಕ್ಟೇರ್ ಜಮೀನಲ್ಲಿ 436 kg ಹತ್ತಿನ ಮಾತ್ರ ಬೆಳಿತಾರೆ ನಮ್ಮ ಇಂಡಿಯಾದಲ್ಲಿ, ಕಾಟನ್. ಅದೇ ಚೈನಾದಲ್ಲಿ ಸೇಮ್ 1 ಹೆಕ್ಟೇರ್ ಅಲ್ಲಿ 2027 kg ಬೆಳಿತಾರೆ, ಅಂದ್ರೆ ಸುಮಾರು 4 ಪಟ್ಟು ಜಾಸ್ತಿ ಬೆಳಿತಾರೆ. ಆಸ್ಟ್ರೇಲಿಯಾದಲ್ಲಿ ಕೂಡ ಅದು 1900 kg ಇದೆ. ನಮ್ಮ ಇಂಡಿಯಾದಲ್ಲಿ ಜನಸಂಖ್ಯೆ ಮಾತ್ರ ಜಾಸ್ತಿ ಇದೆ, ಪ್ರೊಡಕ್ಟಿವಿಟಿ ಜಾಸ್ತಿ ಇಲ್ಲ. ಅಂದ್ರೆ ನಾವು 1 ಎಕರೆಯಿಂದ ಏನ್ ಇಳುವರಿ ತೆಗಿಬೇಕು ಅದನ್ನ ತೆಗಿತಾ ಇಲ್ಲ. ಅದಕ್ಕೆ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, 1 ಎಕರೆನಲ್ಲಿ ಏನ್ 470 kg ಬರ್ತಾ ಇದೆಯಲ್ಲ, ಇದನ್ನ ಅಟ್ಲೀಸ್ಟ್ ನಾವು 1000 kg ತಗೊಂಡೋಗ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿದೆ. ನೆಕ್ಸ್ಟ್ 5 years ಅಲ್ಲಿ 1000 kg ನಾವು ತಲುಪಿಸ್ತೀವಿ ಅಂತ ಟಾರ್ಗೆಟ್ ಇಟ್ಕೊಂಡಿದೆ. ಇದರಿಂದ ಏನಾಗುತ್ತೆ, ನಮ್ಮ ಇಂಡಿಯಾದಲ್ಲಿ ಹತ್ತಿ ಜಾಸ್ತಿ ಬೆಳೆಯೋದ್ರಿಂದ ಹತ್ತಿ ಪ್ರೈಸ್ ಕಮ್ಮಿ ಆಗುತ್ತೆ. ಹತ್ತಿ ಪ್ರೈಸ್ ಕಮ್ಮಿ ಆಗೋದ್ರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ, ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೆನಿಫಿಟ್ ಆಗುತ್ತೆ. ಅದರಲ್ಲಿ ಯಾರ್ಯಾರು ಬರ್ತಾರೆ, ಅಂಬಿಕಾ ಕಾಟನ್, KPR ಮಿಲ್ಲು, ವರ್ಧಮಾನ್ ಟೆಕ್ಸ್ಟೈಲ್, ವೆಲ್ಸ್ಪೂನ್ ಲೀವಿಂಗು, SP ಅಪಾರೆಲ್, ನಿತಿನ್ ಸ್ಪಿನ್ನರ್ಸ್, ಅರವಿಂದ್ ಲಿಮಿಟೆಡ್, ಹಿಮ್ಮತ್ ಸಿಂಗಾ ಸೆಡೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ಲಿ ಒಂದು ವಿಡಿಯೋನೇ ಮಾಡಿದ್ದೀನಿ. ವಿಡಿಯೋ ಇಲ್ಲಿ ಬರುತ್ತೆ ನೋಡಿ, ಈ ವಿಡಿಯೋ ಚೆಕ್ ಮಾಡಿ. ನಾನು ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಗ್ಗೆ ಕಂಪ್ಲೀಟ್ಲಿ ಒಂದು ವಿಡಿಯೋನೇ ಮಾಡಿದ್ದೀನಿ. ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ಯಾವ ತರ ವರ್ಕ್ ಆಗುತ್ತೆ, ನಾವು ಹಾಕೊಳ್ಳೋ ಬಟ್ಟೆ ಯಾವ ರೀತಿ ತಯಾರಾಗುತ್ತೆ, ಅಂಗಡಿಗೆ ಹೆಂಗ್ ಬರುತ್ತೆ, ಅಂಗಡಿಯಿಂದ ಹೆಂಗ್ ಸೇಲ್ ಆಗುತ್ತೆ, ಪ್ರತಿಯೊಂದು ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಈ ಗ್ರಾಫಲ್ಲಿ ನೋಡಿ, ನಾವು ಹೈಯೆಸ್ಟ್ ಕಾಟನ್ ನ ತರಿಸ್ಕೊಳೋದು USA, ಚೈನಾ, ಆಸ್ಟ್ರೇಲಿಯಾ, ಈಜಿಪ್ಟ್ ಇಂದ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ನಾವು ಇಳುವರಿ ತೆಗೆಯಕ್ಕೆ ಆಗ್ತಿಲ್ದ್ರಿಂದ ನಾವು ಇನ್ನು ಬೇರೆ ದೇಶದಿಂದಾನೇ ಹತ್ತಿನ ಬೈ ಮಾಡ್ತಾ ಇದೀವಿ. ಒನ್ಸ್ ನಮ್ಮ ಇಂಡಿಯಾದಲ್ಲೇ ಸಿಗಕ್ಕೆ ಸ್ಟಾರ್ಟ್ ಆದ್ರೆ ಒಂದು ಪ್ರೈಸ್ ಕಮ್ಮಿ ಸಿಗುತ್ತೆ, ಇನ್ನೊಂದು ನಮ್ಮ ರೈತರಿಗೂ ಬೆನಿಫಿಟ್ ಆಗುತ್ತೆ, ಅದನ್ನ ಬಳಸ್ಕೊಳ್ಳೋ ಇಂಡಸ್ಟ್ರಿಗೂ ಬೆನಿಫಿಟ್ ಆಗುತ್ತೆ. ನೀವು ಈ ಗ್ರಾಫಲ್ಲಿ ನೋಡಿ, ನಮ್ಮ ಇಂಡಿಯಾದವರು ಬೇರೆ ದೇಶದಿಂದ ಹತ್ತಿನ ಜಾಸ್ತಿ ತರಿಸ್ಕೊಂತಾರೆ. ಎಲ್ಲೆಲ್ಲಿ ಅಂದ್ರೆ USA, ಚೈನಾ, ಆಸ್ಟ್ರೇಲಿಯಾ, ಈಜಿಪ್ಟ್ ಇಂದ ತುಂಬಾ ಇಂಪೋರ್ಟ್ ಮಾಡ್ತೀವಿ. ವರ್ಷಕ್ಕೆ ಸುಮಾರು 11,500 ಕೋಟಿಯಷ್ಟು ನಾವು ಇಂಪೋರ್ಟ್ ಮಾಡ್ತೀವಿ. ಇದರಿಂದ ಏನ್ ಗೊತ್ತಾಗ್ತಾ ಇದೆ ಹೇಳಿ, ನಮ್ಮ ದೇಶದಲ್ಲಿರೋ 11,500 ಕೋಟಿ ರೂಪಾಯಿ ಬೇರೆ ದೇಶಕ್ಕೆ ಹೋಗ್ತಾ ಇದೆ. ಅದೇನಾದ್ರೂ ನಮ್ಮ ಇಂಡಿಯಾದಲ್ಲೇ ಉಳ್ಕೊಂಡ್ರು ಅಂದ್ರೆ ಯಾರ್ಯಾರಿಗೆ ಬೆನಿಫಿಟ್ ಆಗುತ್ತೆ, ಒಂದು ನಮ್ಮ ರೈತರಿಗೆ ಬೆನಿಫಿಟ್ ಆಗುತ್ತೆ, ಇನ್ನೊಂದು ನಮ್ಮ ದೇಶದಲ್ಲಿರೋ ಕಂಪ್ನಿಗಳಿಗೆ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ಕಮ್ಮಿಗೆ ಸಿಗುತ್ತೆ, ಬೇರೆ ದೇಶಕ್ಕೆ ಕಾಸ್ಟ್ಲಿ ದುಡ್ಡು ಕೊಟ್ಟು ತರಿಸ್ಕೊಳೋದಕ್ಕಿಂತ ಇಲ್ಲಿ ಕಮ್ಮಿಗೆ ಸಿಗುತ್ತೆ. ಇದರಿಂದ ನಾನು ಅವಾಗಲೇ ಹೇಳಿದ್ನಲ್ಲ, ನಿತಿನ್ ಸ್ಪಿನ್ನರ್ಸು, ಈ ಎಲ್ಲ ಇಂಡಸ್ಟ್ರಿಗೂ ಬೆನಿಫಿಟ್ ಆಗುತ್ತೆ. ತುಂಬಾ ಜನ ಹೇಳ್ತಿದ್ದಾರೆ ಇದು ಇಂಡಿಯಾ ಬಜೆಟ್ ಅಲ್ಲ, ಬಿಹಾರ್ ಬಜೆಟ್ ಅಂತ. ಯಾಕಂದ್ರೆ ಈ ಸಲ ಬಿಹಾರ್ನ ತುಂಬಾ ಫೋಕಸ್ ಮಾಡಿದ್ದಾರೆ. ಯಾಕಂದ್ರೆ ಇದೇ ವರ್ಷದ ಕೊನೆಯಲ್ಲಿ ಬಿಹಾರ್ ಎಲೆಕ್ಷನ್ ಇದೆ. ನಿತೀಶ್ ಕುಮಾರ್ ಬಿಜೆಪಿಯ NDA ಸರ್ಕಾರದಲ್ಲಿ ಅಲಯನ್ಸ್ ಇರೋದ್ರಿಂದ ನಿತೀಶ್ ಕುಮಾರ್ ಗೆಲ್ಲೋದು ತುಂಬಾ ಮುಖ್ಯ ಆಗುತ್ತೆ. ನಾಳೆ ಏನಾದ್ರು ನಿತೀಶ್ ಕುಮಾರ್ ಸೋತ್ರೆ ನಿತೀಶ್ ಕುಮಾರ್ ಮತ್ತೇನಾದ್ರು ಹೊಸ ಪ್ಲಾನ್ ಮಾಡ್ತಾರೆ ಅಂತ ಈ ಸಲ ತುಂಬಾ ಬಿಹಾರ್ನ ಫೋಕಸ್ ಮಾಡಿದ್ದಾರೆ. ಅದಲ್ದಲ್ಲೇ ಇವರು 2-3 ಬಿಲ್ ತರಕ್ ಟ್ರೈ ಮಾಡಿದ್ರು. ವಕ್ಫ್ ಬೋರ್ಡ್ ಬಿಲ್ ಕೂಡ ಆಗಿರ್ಬೋದು. NDA ಮಿತ್ರ ಪಕ್ಷಗಳು ಯಾರು ಇದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಅದಕ್ಕೆ ಈ ಸಲ ಅವ್ರ ಮನವೊಲಿಸಕ್ಕೆ ಏನಾದ್ರೂ ಬಿಹಾರ್ನ ತುಂಬಾ ಫೋಕಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ.
ಹಾಗಿದ್ರೆ ಬಿಹಾರ್ ಅಲ್ಲಿ ಏನೇನ್ ಮಾಡಿದ್ದಾರೆ? ಮೊದಲನೇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಟೆಕ್ನಾಲಜಿ, ಇದನ್ನ ಬಿಹಾರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಈ ಬಜೆಟ್ ಅಲ್ಲಿ ಫೋಕಸ್ ಮಾಡಿದ್ದಾರೆ. ಇದರಿಂದ ಫುಡ್ ಪ್ರೊಸೆಸಿಂಗ್ ಬೂಸ್ಟ್ ಆಗುತ್ತೆ, ಆಮೇಲೆ ಲೋಕಲ್ ಎಕನಾಮಿಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ, ಅಲ್ಲಿ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ನಾವು ಇದನ್ನ ಫೋಕಸ್ ಮಾಡ್ತಿದೀವಿ ಅಂತ ಈ ಬಜೆಟ್ ಅಲ್ಲಿ ಹೇಳಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಟೆಕ್ನಾಲಜಿನ ಬಿಹಾರ್ ಅಲ್ಲಿ ಮಾಡ್ಬೇಕಂತಿದ್ದಾರೆ, IIT ಪಾಟ್ನಾನ ಬಿಹಾರ್ ಅಲ್ಲಿ ಮಾಡ್ಬೇಕಂತಿದ್ದಾರೆ, ಹೊಸದಾಗಿ ಏರ್ಪೋರ್ಟ್ ಕಟ್ಟಿಸ್ಬೇಕಂತಿದ್ದಾರೆ ಬಿಹಾರ್ ಅಲ್ಲಿ, ಮಕಾನ ಬೋರ್ಡ್ ಮಾಡ್ಬೇಕಂತಿದ್ದಾರೆ, ಇನ್ನು ಎಷ್ಟೋ ಪ್ರಾಜೆಕ್ಟ್ಗಳು ಬಿಹಾರ್ಗೆ ತಾಂಬರ್ಬೇಕಂತಿದ್ದಾರೆ. ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದ್ನಲ್ಲ, ಆ ರೀಸನ್ ಇಂದ. ಇದರಿಂದನೇ ಕೊಲ್ಯೂಷನ್ ಗೌರ್ಮೆಂಟ್ ಇದ್ರೆ ಇದೇ ಪ್ರಾಬ್ಲಮ್. ಯಾಕಂದ್ರೆ ಇವ್ರು ಅವ್ರಿಗೆ ಸಪೋರ್ಟ್ ಮಾಡಲ್ಲ, ಅವ್ರು ಇವ್ರಿಗೆ ಸಪೋರ್ಟ್ ಮಾಡಲ್ಲ. ಇದರಿಂದ ಗೌರ್ಮೆಂಟ್ ಡೆವಲಪ್ಮೆಂಟ್ ಕಡೆ ತಲೆ ಕೆಡಿಸ್ಕೊಳ್ಳೋ ಬದಲು ಈ ಪಾರ್ಟಿನ ಮನವೊಲಿಸಕ್ಕೆ ಟ್ರೈ ಮಾಡುತ್ತೆ, ಇಲ್ಲ ನೆಕ್ಸ್ಟ್ ಇನ್ನೊಂದು ಪಾರ್ಟಿ ಬೇಜಾರಾದ್ರೆ ಆ ಪಾರ್ಟಿನ ಮನವೊಲಿಸಕ್ಕೆ ಟ್ರೈ ಮಾಡುತ್ತೆ. ಅದೇ ಏನಾದರೂ ಫುಲ್ ಮೆಜಾರಿಟಿ ಇದ್ರೆ ಯಾರಿಗೂ ಕೇರ್ ಮಾಡೋದಿರಲ್ಲ. ದಿಸ್ ಈಸ್ ದ ರೀಸನ್ ವೈ ಮಾರ್ಕೆಟ್ ಯಾವಾಗ್ಲೂ ಮೆಜಾರಿಟಿ ಗೌರ್ಮೆಂಟ್ನ ಇಷ್ಟಪಡುತ್ತೆ, ಈ ಥರ ಕೊಲ್ಯೂಷನ್ ಗೌರ್ಮೆಂಟ್ನ ಅಲ್ಲ. ಮೆಜಾರಿಟಿ ಗೌರ್ಮೆಂಟ್ ಇದ್ರೆ ಏನು ಹೇಳಿ, ಅವ್ರು ಓನ್ ಡಿಸಿಷನ್ ತಗೊಳ್ಬೋದು, ಅವ್ರು ಇಷ್ಟ ಬಂದಂಗೆ ಏನು ಬೇಕಿರೋ ಮಾಡ್ಬೋದು, ಇವ್ರನ್ನ ಯಾರನ್ನು ಮಾತು ಕೇಳಾಗಿದಿರಲ್ಲ. ಕೊಲ್ಯೂಷನ್ ಗೌರ್ಮೆಂಟ್ ಇದ್ರೆ ಇದೇ ಪ್ರಾಬ್ಲಮ್. ಆಮೇಲೆ ನಾವು ಇದರಲ್ಲಿ ತಗೊಂಡಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡೇಶನ್ ಅಲ್ಲ, ನಾವು ಈ ಸ್ಟಾಕ್ಸ್ನ ಬೈ ಸೆಲ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ನೀವೇನಾದರೂ ಬೈ ಸೆಲ್ ಮಾಡೋದಿದ್ರೆ ನೀವು ಖುದ್ದು ಅನಲೈಸ್ ಮಾಡಿ ಬೈ ಸೆಲ್ ಮಾಡಿ, ಇದನ್ನ ಜಸ್ಟ್ ಇನ್ಫಾರ್ಮೇಶನ್ ತರ ಟ್ರೀಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಒಂದು ಟರ್ಮ್ ಇನ್ಶೂರೆನ್ಸ್ ಇರಲೇಬೇಕು. ಆ ಇನ್ಶೂರೆನ್ಸ್ನ ಏನಾದರೂ ನೀವು ಬೈ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ತುಂಬಾ ಜನ ಇದನ್ನ ನೋಡಿ ಇಗ್ನೋರ್ ಮಾಡ್ತಾರೆ, ನೋಡ್ಕೊಳ್ಳೋಣ ನಾಳೆ ನೋಡ್ಕೊಳ್ಳೋಣ ಅಂತ. ಆದ್ರೆ ನೀವು ಇವತ್ತೇ ಡಿಸಿಷನ್ ತಗೊಳೋದ್ರಿಂದ ಫ್ಯಾಮಿಲಿನ ನೀವು ಇವತ್ತಿಂದಾನೇ ಸೆಕ್ಯೂರ್ ಮಾಡ್ಬೋದು.